ಬರೆದು ಸ್ವಾಮೀಜಿಯಿಂದ ವಾಟ್ಸಪ್ನಲ್ಲಿ ಕಳಿಸಿದ್ರು. ಆಯಿತು, ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಸ್ಪೀಕರ್ ಕೊಟ್ಟಿಲ್ಲ ಅಂತೇಳಿ ಬೇಜಾರಾಗಿಯೇ ವಕೀಲರ ಮುಖಾಂತರ ಹೋರಾಟ ಮಾಡಬೇಕು ಅಂತೇಳಿ ಫಸ್ಟ್ ಟೈಮ್ ರಾಜ್ಯಪಾಲರಿಗೆ ಹೋಗಿ ಸ್ಪೀಕರ್ದ ದೂರು ಕೊಟ್ವಿ. ಆಮೇಲೆ ಜನ ನನ್ನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಸ್ವಾಮೀಜಿ, BJP ಸರ್ಕಾರ ಇದ್ದಾಗ ಬಸನಗೌಡರು, ಯತ್ನಾಳ್ ಅವರು, ಅನೇಕ ಶಾಸಕರು, ಅರವಿಂದ್ ಬೆಲ್ಲದು, ಸಿದ್ದು ಸೌದಿ, CC ಪಾಟೀಲ್ ಎಲ್ಲರೂ ಅಧಿವೇಶನ ಮಾತಾಡ್ದವಾಗ ಸ್ಪೀಕರ್ ಪರ್ಮಿಷನ್ ಕೊಡ್ತಿದ್ರು. ಇವ್ರು ಯಾಕೆ ಕೊಟ್ಟಿಲ್ಲ? ಇವ್ರಿಗೆ ಪರ್ಮಿಷನ್ ಕೊಡದೇ ಇದ್ದಾಗ ಸಭಾತ್ಯಾಗ ಮಾಡಬೇಕಾಗಿತ್ತು, ಅಥವಾ 20 ಜನ ಶಾಸಕರು ಅಧಿವೇಶನ ಮಾತಾಡಬೇಕಾಗಿತ್ತು. ಹಾಗಾಗಿ ಎಲ್ಲೇ ಒಂದು ಕಡೆ ಅವ್ರ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿಲ್ಲ. ಅದಕ್ಕೆ ಇನ್ಮೇಲೆ ನೀವು ಮತ್ತೊಂದು ಮಾರ್ಗದ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕ್ರಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹುತೇಕ ವಕೀಲಿಕೆ ಮಾಡಿದ್ದಾರೆ, ಅಡ್ವೊಕೇಟ್, ಮತ್ತು ಈ ಹಿಂದೆ ಮೈಸೂರಲ್ಲಿ ವಕೀಲರ ಸಮಾವೇಶ ಮಾಡ್ಯಾರ ಅಂತೇಳಿ ನಮ್ಮ ಅನೇಕ ವಕೀಲರು ಹೇಳ್ತಾ ಇದ್ವಿ. ಅದಕ್ಕೆ ವಕೀಲರ ಮೂಲಕವಾಗಿ ಒಂದು ಒತ್ತಡ ಹಾಕ್ರಿ, ಹಿಂಗ್ಲಾದರೂ ಮನಸ್ಸು ಕರಗಲಿ ಅಂತ ಸಮಾಜ ಶಾಸಕರ ಧ್ವನಿಯನ್ನು ಸ್ಪೀಕರ್ ಅಡಗಿಸ್ಬಿಟ್ರು. ಈ 9 ತಿಂಗಳ ಹೋರಾಟ ಮಾಡತಕ್ಕಂಥ ನಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದರು. ಕೊನೆಯ ಪಕ್ಷ ಕಾನೂನು ಬಲ್ಲಿದಿರ್ತಕ್ಕಂಥ ಪಂಚಮಸಾಲಿ ವಕೀಲರ ಮೂಲಕವಾಗಿ ಈ ರಾಜ್ಯ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕೋ ಪ್ರಯತ್ನವನ್ನು ಮಾಡಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಸೆಪ್ಟೆಂಬರ್ 22ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಫಸ್ಟ್ ಟೈಮ್ ಎಲ್ಲ ನಮ್ಮ ಪಂಚಮಸಾಲಿ ವಕೀಲರು ಇವತ್ತು 22ನೇ ತಾರೀಕು ಪಂಚಮಸಾಲಿ ಮಹಾಪರಿಷತ್ತಿನ ಹೆಸರಲ್ಲಿ ನಾವೆಲ್ಲ ರಾಜ್ಯ ಮಟ್ಟದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಗಾಂಧಿ ಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಒಂದಾಗ್ತಿದ್ದೀವಿ, ಒಗ್ಗಟ್ಟಾಗ್ತಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಹಿಂದೆ ಕೊಟ್ಟಂಥ 2D ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿದೆಯಲ್ಲ, ಅದನ್ನು ಯಾವ ರೀತಿಯಾಗಿ ನಾವು ಕ್ಲಿಯರ್ ಮಾಡ್ಕೊಳೋದು, ಮತ್ತು 2A ಮೀಸಲಾತಿಗೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಸಾಮಾಜಿಕ ಹೋರಾಟ ಮಾಡೋ ಒತ್ತಡ ಮಾಡೋದು, ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ OBCಗೋಸ್ಕರವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡೋದು, ಇದೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು 11 ಜನ ಹಿರಿಯ ವಕೀಲರದ ತಂಡ ಕಟ್ಕೊಂಡು ಅವ್ರ ಮೂಲಕವಾಗಿ ಒಂದು ಮುಖ್ಯಮಂತ್ರಿಗಳು ನಿಯೋಗ ಹೋಗಬೇಕು. ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥದ್ದು, ಮತ್ತು ನಮ್ಮ ಶಾಸಕರು ಏನಿವತ್ತು ಧ್ವನಿ ಕಳ್ಕೊಂಡಿದ್ದಾರೆ ಅವ್ರಿಗೆ ಒಂದು ಧ್ವನಿಯಾಗುವಂಥ ಹಿನ್ನೆಲೆಯೊಳಗೆ 22ನೇ ತಾರೀಕು ಪಂಚಮಸಾಲಿ ವಕೀಲರ ಬೃಹತ್ತು ಮಹಾಪರಿಷತ್ತಿರುವಂಥ ಒಂದು ಹೆಸರಿನಲ್ಲಿ ನಾವೆಲ್ಲ ಕೂಡ್ತಿದ್ದೀವಿ. ಆ ಕಾರಣಕ್ಕೋಸ್ಕರ ಈಗಾಗಲೇ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ವಕೀಲರನ್ನು ಸಂಘಟನೆ ಮಾಡುವಂಥ ಕಾರ್ಯ ಮಾಡಲಾಗಿದೆ. ಈಗಾಗಲೇ ಬೆಳಗಾಂ ಜಿಲ್ಲೆ, ಧಾರವಾಡ, ವಿಜಯಪುರ, ಕೊಪ್ಪಳ, ಗದಗ, ಗುಲ್ಬರ್ಗ, ದಾವಣಗೆರೆ, ಬೆಂಗಳೂರು, ಮೈಸೂರು, ರಾಯಚೂರು, ಬೀದರು, ನಿನ್ನೆ ದಿವಸ ಹಾವೇರಿಯಲ್ಲಿ, ನಾನು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ವಕೀಲರ ಸಂಘಟನೆ ಮಾಡೋಕ್ಕೆ ಹೋದಾಗ ಮ್ಯಾಕ್ಸಿಮಮ್ ನಮ್ಮ ವಕೀಲರು 100-110 ಜನ ವಕೀಲರಿದ್ದರು. ಆದರೆ ನಿನ್ನೆ ಹಾವೇರಿ ಬಂದಾಗ ಇರ್ತಕ್ಕಂಥ ಎಲ್ಲ ಹಿರಿಯ ವಕೀಲರು 4 ದಿನಗಳ ಕಾಲ ಇಡೀ ಹಾವೇರಿ ಜಿಲ್ಲೆಯ ಎಲ್ಲ 8 ತಾಲೂಕಲ್ಲಿ ಸಂಘಟನೆ ಮಾಡಿ ವಕೀಲರನ್ನ ಪತ್ತೆ ಹಚ್ಚಿ ಸಂಘಟನೆ ಮಾಡಿ ನಿನ್ನೆ ಸುಮಾರು 350ಕ್ಕಿಂತಲೂ ಹೆಚ್ಚು ವಕೀಲರನ್ನು ಕೂಡಿಸಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ವಕೀಲರಿರ್ತಕ್ಕಂಥ ಜಿಲ್ಲೆ ಅದು ಹಾವೇರಿ ಜಿಲ್ಲೆ ಅಂತ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಅಷ್ಟು ಪ್ರಮಾಣದಲ್ಲಿ ಈ ಹೋರಾಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟು ನಿನ್ನೆ ನಡೆದಂಥ ಸಭೆ ನನಗೊಂದು ರೀತಿ ಒಂದು ಭರವಸೆ ಮೂಡಿದೆ. ನಮ್ಮ ಸಮುದಾಯದ ವಕೀಲರು ಕೇವಲ ಜ್ಞಾನವನ್ನು ಮಾತ್ರ ನಮ್ಮ ಹೋರಾಟ ಕೊಡಲ್ಲ, ಸಂದರ್ಭ ಬಂದರೆ ಗುರುಗಳೊಂದಿಗೆ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಎನ್ನುವುದನ್ನು ಹಿರಿಯ ವಕೀಲರುಗಳು ಬಂದು ಮಾತುಕತೆ ಅಂದ್ಕೊಂಡಾಗ ಯಾವ ರೀತಿಗೆ ಸ್ವತಂತ್ರ ಹೋರಾಟ ಚೆನ್ನಮ್ಮ, ಭಗತ್ತು, ನೇತಾಜಿ ಅನೇಕ ಹೋರಾಟ ಮಾಡಿದರೂ ನ್ಯಾಯ ಸಿಗದೇ ಇದ್ದಾಗ ವಕೀಲರ ಹೋರಾಟದ ಮೂಲಕ ಯಾವ ರೀತಿ ದೇಶ ಸ್ವಾತಂತ್ರ್ಯ ಸಿಕ್ತು, ಅದೇ ರೀತಿಯಾಗಿ ನಮ್ಮ ಹೋರಾಟಕ್ಕೂ ಬಹುತೇಕ ನಮ್ಮ ವಕೀಲರ ಮೂಲಕ ನ್ಯಾಯ ಸಿಗ್ಬೋದೆನ್ನುವಂಥ ವಿಶ್ವಾಸದೊಂದಿಗೆ ನಾಳೆ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯಲ್ಲಿ ಪಂಚಮಸಾಲಿ ವಕೀಲರ ಸಭೆ ಮಾಡ್ತಾರೆ. ಅದಕ್ಕೆ ಈ ಮಾಧ್ಯಮ ಮೂಲಕ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ನಮ್ಮ ಸಮುದಾಯದ ವಕೀಲರು ಈ ಮಲೆನಾಡು ಭಾಗದಲ್ಲಿ ಮಲೆಗೌಡರು ಅಂತಾರೆ, ಕರಾವಳಿ ಭಾಗದಲ್ಲಿ ಗೌಡಿ ಲಿಂಗಾಯತರು ಅಂತಾರೆ, ಮೈಸೂರು ಪ್ರಾಂತದಲ್ಲಿ ಗೌಡ ಲಿಂಗಾಯತರು ಅಂತಾರೆ, ಕಲ್ಯಾಣದ ದೀಕ್ಷೆ ಲಿಂಗಾಯತರು ಎಲ್ಲರೂ ಕೂಡಿ ಇದನ್ನೇ ನಿಮಗೆ ಆಮಂತ್ರಣ ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ 22ನೇ ತಾರೀಕು ತಾವು ಬರಬೇಕು. ಬೆಳಗ್ಗೆ 10 ಗಂಟೆಗೆ ಅಲ್ಲಿ ಬೃಹತ್ ಪರಿಷತ್ ನಡೆಯುತ್ತೆ. 12 ಗಂಟೆಗೆ ಚೆನ್ನಮ್ಮ ಸರ್ಕಲಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಕಾನೂನು ತಜ್ಞರ ಸಭೆಯನ್ನು ಕರೆಯುವಂಥ ದಿನಾಂಕವನ್ನು ಘೋಷಣೆ ಮಾಡುವವರೆಗೂ ನಾವು ಸತ್ಯಾಗ್ರಹವನ್ನು ಮಾಡ್ತೀವಿ. ಈ ಮೂಲಕವಾಗಿ ಹೋರಾಟ ಮಾಡ್ತೀವಿ ಅನ್ನೋದನ್ನು ಮಾಧ್ಯಮ ಮೂಲಕ ಹೇಳ್ಕೊಳ್ತಾ ತಮ್ಮೆಲ್ಲ ಮಾಧ್ಯಮದ ಸಹಕಾರ ಇಲ್ಲ ಅಂತೇಳಿ ಮತ್ತೊಮ್ಮೆ ಎಲ್ಲ ನಮ್ಮ ಹಿರಿಯ ವಕೀಲರಿಗೂ ಧನ್ಯವಾದ ಅರ್ಪಿಸಿ 2 ಮಾತು ತಿಳಿಸ್ತೀನಿ. ಶರಣ.